ನಮಸ್ಕಾರ ಗೆಳೆಯರೇ, ಮೊದಲು ಈ ವಾಯ್ಸ್ ಕೇಳ್ರಿ. ಆಧ್ಯಾತ್ಮಿಕ ಶಕ್ತಿಗಳು ಯಾವಾಗಲೂ ನಮ್ಮ ಸುತ್ತಲೂ ಇರುತ್ತವೆ. ಕೆಲವೊಮ್ಮೆ ಅವರು ನಮಗೆ ನೇರವಾಗಿ ಗೋಚರಿಸುವುದಿಲ್ಲ, ಆದರೆ ನಾವು ಅವರ ಉಪಸ್ಥಿತಿಯನ್ನು ಅನುಭವಿಸಬಹುದು. ಸೊ ಈ ವಾಯ್ಸ್ 11 ಲ್ಯಾಬ್ದು ಇಲ್ಲ. ಈ ವಾಯ್ಸ್ ನಾನು ಬೇರೆ ಟೆಕ್ಸ್ಟ್ ಟು ಸ್ಪೀಚ್ ಓಪನ್ AI ಒಂದು ವೆಬ್ಸೈಟ್ಲಿಂದ ನಾನು ಇದು ಕನ್ವರ್ಟ್ ಮಾಡಿದ್ದೀನಿ. ಇದೇ ಥರ ನೀವು AI ವಾಯ್ಸ್ ಟೆಕ್ಸ್ಟ್ ಟು ಸ್ಪೀಚ್ ಕನ್ವರ್ಟ್ ಮಾಡಿಕೊಂಡು ನೀವು ಒಂದು ಚಾನಲ್ ತೆಗಿಬೋದು. ನೀವು ಹೌಸ್ ವೈಫ್ ಇದ್ದೀರೋ ಅಥವಾ ಒಂದು ಯೂಟ್ಯೂಬರ್ ಆಗಬೇಕಾದ್ರೆ ಒಂದು ಇಚ್ಛೆ ಇದೆಯೋ, ಅದರಿಂದ ಇದು ಟೆಕ್ಸ್ಟ್ ಟು ಸ್ಪೀಚ್ ನಿಮಗೆ ಹೇಳಲಿಕ್ಕೆ ಒಂದು ಸ್ವಲ್ಪ ಭಾಳ ಹಿಚಕಿಚಾಟ ಆಗ್ತೈತಿ, ಹೇಳಲಿಕ್ಕೆ ನಿಮಗೆ ಒಂದು ತೊಂದರೆಗಳು ಆಗ್ತಾವ. ಅಂದರೆ ನೀವು ಯಾವುದೇ ಒಂದು ಕಥೆ ಆಗಲಿ, ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ ಆಗಲಿ, ನ್ಯೂಸ್ ಚಾನಲ್ ಆಗಲಿ, ಮತ್ತು ಯಾವುದೇ ಒಂದು ಸ್ಟೋರಿ ಎಕ್ಸ್ಪ್ಲೇಷನ್ ಆಗಲಿ, ಈ ಥರದ ಒಂದು ಚಾನಲ್ ಮಾಡಿಕೊಂಡು ಮನೆಯಲ್ಲಿ ಕೂತ್ಕೊಂಡು ಈ ಥರ ಟೆಕ್ಸ್ಟ್ ಟು ಸ್ಪೀಚ್ ಮಾಡಿ ಒಂದು ಚಾನಲ್ ತೆಗಿಬಹುದು. ಟೆಕ್ಸ್ಟ್ ಟು ಸ್ಪೀಚ್ನು ಮಾಡ್ಬೋದು ಬ್ಯಾಕ್ಗ್ರೌಂಡ್ನಲ್ಲಿ, ಮತ್ತು ಬ್ಯಾಕ್ಗ್ರೌಂಡ್ನಲ್ಲಿ ನಿಮ್ಮ ಭಾಳಷ್ಟು ಫೋಟೋಸ್ಗಳು ಇರ್ತಾವೆ, ವಿಡಿಯೋಗಳು ಇರ್ತಾವೆ, ಅದು ನಡೀತಿರ್ತಾವೆ. ಅದರ ಮೇಲೆ ಈ ಟೆಕ್ಸ್ಟ್ ಟು ಸ್ಪೀಚ್ ಆಡಿಯೋ ಹಾಕಿ ಇದರಿಂದ ಒಂದು ವಿಡಿಯೋ ಕನ್ವರ್ಟ್ ಮಾಡಿ ನೀವು ಯೂಟ್ಯೂಬ್ ಚಾನಲ್ ತೆಗಿಬೋದು. ಈ ಟೆಕ್ಸ್ಟ್ ಟು ಸ್ಪೀಚ್ ಹೇಗೆ ಮಾಡೋದು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದು ಮೊಬೈಲ್ದಿಂದಲೂ ಆಕತಿ, ಗೂಗಲ್ ಕ್ರೋಮ್ನಲ್ಲಿ ಹೋಗಿ ಕೂಡ ಓಪನ್ ಮಾಡ್ಕೋಬಹುದು. ಇದು ಟೆಕ್ಸ್ಟ್ ಟು ಸ್ಪೀಚ್ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದು ಇದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಹೋಗೋಣ, ಕಂಟಿನ್ಯೂ ಮಾಡೋಣ. ಸೊ ಗೆಳೆಯರೇ, ಗೂಗಲ್ನಲ್ಲಿ ಬಂದ ತಕ್ಷಣ ಟೆಕ್ಸ್ಟ್ ಟು ಸ್ಪೀಚ್ ಓಪನ್ AI ಅಂತ ಸರ್ಚ್ ಮಾಡಿರಿ, ಎಂಟರ್ ಮಾಡಿರಿ. ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಇದು ಸೆಕೆಂಡ್ ವೆಬ್ಸೈಟ್ ಇದೆಯಲ್ಲ, ಇದಕ್ಕೆ ನಾವು ಕ್ಲಿಕ್ ಮಾಡಬೇಕು. ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಇದಕ್ಕೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಫಸ್ಟ್ ಟೈಮ್ ಈ ಥರ ಇಂಟರ್ಫೇಸ್ ಬರ್ತೈತಿ. ಈ ಥರ ಇಂಟರ್ಫೇಸ್ ಬರೋಣ. ಇದಕ್ಕೆ ನಾವು ಕಟ್ ಮಾಡೋಣ. ಕಟ್ ಮಾಡ್ಕೇಶಿಂದ ಇಲ್ಲಿಂದ ನಮ್ಮದು ಮೇನ್ ಕೆಲಸ ಶುರು ಆಗುತ್ತೆ. ಸೊ ಇವತ್ತಿನ ಕಾಲ AI ಒಂದು ಬಂದಿದೆ ಅಂದ ಮೇಲೆ AI ಉಪಯೋಗ ಮಾಡಿಕೊಂಡು ನಾವು ಭಾಳಷ್ಟು ನಮ್ಮ ಜೀವನದಲ್ಲಿ ಸರಳತೆ ತರಬಹುದು. ಅದಕ್ಕಾಗಿ ಈ ನಿಮ್ಮ ಚಾನಲ್ ಜವಾರಿ ಕ್ರಿಯೇಟರ್ಗೆ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕಾನ್ ಆನ್ ಮಾಡಿಕೊಡ್ರಿ. ಆಮೇಲೆ ಈ ವಿಡಿಯೋ ಲೈಕ್ ಮಾಡಿರಿ, ಗೆಳೆಯ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ನಿಮ್ಮದು ಯಾವುದೇ ಕಥೆ ಇರಲಿ, ಯಾವುದೇ ಒಂದು ಆರ್ಟಿಕಲ್ ಇರಲಿ, ಅದಕ್ಕೆ ನಾವು ಟೆಕ್ಸ್ಟ್ ಟು ಸ್ಪೀಚ್ ಅಂದರೆ ಯಾವುದೇ ವರ್ಡ್ಸನ್ನು ನೀವು ವಾಯ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ಬರಬೇಕು. ಇಲ್ಲಿ ಒಂದು ಸೆಕ್ಷನ್ ಇದೆ. ಇದಕ್ಕೆ ನಾನು ಏನಾದರೂ ಇಲ್ಲಿ ಕಮಾಂಡ್ ಕೊಡ್ತೀನಿ. ಕಮಾಂಡ್ ಕೊಡಲಿಕ್ಕೆ ನಾನು ಚಾಟ್ GPT ಹೋಗ್ತೀನಿ. ನಂದು ಇಲ್ಲಿ ಒಂದು ಪ್ಯಾರಾಗ್ರಾಫ್ ಇದೆ. ಇದಕ್ಕೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇದಕ್ಕೆ ನಾನು ತಗೋತೀನಿ. ಇದಕ್ಕೆ ಹಿಂದಿಯಲ್ಲಿ ನಾನು ಇದು ಮಾಡಿದೆ. ಇದಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀನಿ. ಮೊದಲು ಟ್ರಾನ್ಸ್ಲೇಟ್ ಮಾಡಿ ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ಹೋಗ್ತೀನಿ. ಟ್ರಾನ್ಸ್ಲೇಟ್ ಮಾಡಿ ಇಲ್ಲಿ ಹಿಂದಿ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಕನ್ನಡ ಸೆಲೆಕ್ಟ್ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಇದು ಕನ್ನಡದಲ್ಲಿ ಇದು ಟ್ರಾನ್ಸ್ಲೇಷನ್ ಆಗುತ್ತೆ. ಇದಕ್ಕೆ ನಾನು ಕಾಪಿ ಮಾಡಿಕೊಂಡು ಇಲ್ಲಿ ಬಂದೆ. ಇಲ್ಲಿ ಬಂದ ಕೇಶನ್ ಇಲ್ಲಿ ನಾನು ಇದಕ್ಕೆ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಒಂದು ಪ್ಯಾರಾಗ್ರಾಫ್ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ತೆಳಗಡೆ 500 ಕ್ರೆಡಿಟ್ ಅಂತ ತೋರಿಸ್ತಾ ಇದೆ. ಇಲ್ಲಿ 500 ಕ್ರೆಡಿಟ್ ಅಂತ ತೋರಿಸ್ತಾ ಇದೆ. ಪ್ರತಿ ಸಲ ನೀವು 500 ಶಬ್ದಗಳು ಇಲ್ಲಿ ಹಾಕಿ ನೀವು ವಾಯ್ಸ್ನಲ್ಲಿ ಕನ್ವರ್ಟ್ ಮಾಡಬಹುದು. ಮತ್ತು ಇದಕ್ಕೆ ನೀವು ಸೈನಪ್ ಮಾಡಿದರೆ ನಿಮಗೆ ಇನ್ನೂ ಜಾಸ್ತಿ ಕ್ರೆಡಿಟ್ ಸಿಗ್ತೈತಿ. ಇಲ್ಲಿ ನಾನು ಮೇಲ್ಗಡೆ ಸೈನಪ್ ಇದೆಯಲ್ಲ, ಇಲ್ಲಿ ಸೈನಪ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಸೈನಪ್ಗೆ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ವಿತ್ ಗೂಗಲ್ ಮಾಡ್ತೀನಿ. ಕಂಟಿನ್ಯೂ ವಿತ್ ಗೂಗಲ್ ಮಾಡಿದಾಗ ಇನ್ನೂ ನನಗೆ ಜಾಸ್ತಿ ಕ್ರೆಡಿಟ್ ಸಿಗ್ತೈತಿ. ಈಗ ನಾನು ಯಾವುದೇ ಒಂದು ಜಿಮೇಲ್ ಐಡಿಯಿಂದ ಇದಕ್ಕೆ ನಾನು ಇಲ್ಲಿ ಸೈನಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಜಿಮೇಲ್ ಐಡಿಯಿಂದ ಸೈನಪ್ ಮಾಡ್ಕೊಳ್ಳಿ. ಸೈನಪ್ ಮಾಡಿಕೊಂಡು ಜಾಸ್ತಿ ಕ್ರೆಡಿಟನ್ನು ಪಡೆದ ಕಸಿಂದ ಇಲ್ಲಿ ನೀವು AI ವಾಯ್ಸ್ ಟೆಕ್ಸ್ಟ್ ಟು ಕನ್ವರ್ಟ್ ಅಂತ ಇದು ಮಾಡ್ಕೋಬೇಕು. ನೋಡಿರಿ, ಇಲ್ಲಿ ಕ್ಲಿಯರ್ ಟೆಕ್ಸ್ಟ್ ಅಂತ ಬರೆದಿದೆ. ಇಲ್ಲಿ 3000 ವರ್ಡ್ಸ್ ಒಟ್ಟಿಗೆ ಇಲ್ಲಿ ಹಾಕಬಹುದು. 3000 ವರ್ಡ್ಸ್ ಶಬ್ದ. 3000 ಶಬ್ದ ಅಂದರೆ ಸಾಧಾರಣ ಮಾತಲ್ಲ. 3000 ಶಬ್ದ ಅಂದರೆ ಕನಿಷ್ಠ ಒಂದು 5ರಿಂದ 7-8 ನಿಮಿಷದ ಒಂದು ವಿಡಿಯೋ ಆಕೈತಿ. ಒಂದು ಟೆಕ್ಸ್ಟ್ ಟು ಸ್ಪೀಚ್ ಕನ್ವರ್ಟ್ ಆಕೈತಿ. ಈ ಥರ ನೀವು ಪದೇ ಒಂದು ಸಲ 3000 ವರ್ಡ್ಸ್ ಶಬ್ದಗಳು ಹಾಕಿ ಇಲ್ಲಿ ನೀವು ಕನ್ವರ್ಟ್ ಮಾಡಿಕೊಂಡು ಮತ್ತೊಮ್ಮೆ ಬೇರೆದ 3000 ಶಬ್ದಗಳು ಇಲ್ಲಿ ಹಾಕಿ ನೀವು ಕನ್ವರ್ಟ್ ಮಾಡ್ಕೋತ ಹೋಗಬೇಕು. ಇಲ್ಲಿ ಅನ್ಲಿಮಿಟೆಡ್ ಫ್ರೀಯಾಗಿ ನೀವು ಈ AI ಟೂಲನ್ನು ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ಇನ್ನೂ ಭಾಳಷ್ಟು ವಾಯ್ಸ್ಗಳು ಅದಾವೆ, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಟೆಕ್ಸ್ಟನ್ನು ನಾವು ವಾಯ್ಸ್ನಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಇಲ್ಲಿ ಸಿಸ್ಟಮ್ ವಾಯ್ಸ್ ಅಂತದ್ದು ಮೇಲ್ಗಡೆ ಇದೆಲ್ಲ, ಇಲ್ಲಿಗೆ ನಾವು ಕ್ಲಿಕ್ ಮಾಡೋಣ. ಸಿಸ್ಟಮ್ ವಾಯ್ಸ್ಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಭಾಳಷ್ಟು ಇಲ್ಲಿ ವಾಯ್ಸ್ಗಳು ಬರ್ತಾವೆ. ನೋಡ್ತಾ ಇದ್ದಾರೆ, ಇಲ್ಲಿ ಲಿಸಾ, ಮಿಯಾ, ಅಲೆಕ್ಸಾ, ಟಾಮ್, ಇಲ್ಲಿ ಭಾಳಷ್ಟು ವಾಯ್ಸ್ಗಳು ಅದಾವೆ. ಇಲ್ಲಿ ಇಂಡಿಯನ್ ವಾಯ್ಸ್ ಕೂಡ ಇದೆ. ಇಲ್ಲಿ ನಾವು ಮೇಲೆ ಇನ್ನು ಜನರಲ್ ಏನು ಹೇಳಬೇಕು, ನಾವು ಮೇಲ್ ಬೇಕು ಅಥವಾ ಫಿಮೇಲ್ ಬೇಕು ಇಲ್ಲಿ ಚೆಕ್ ಮಾಡ್ಬೋದು. ಏಜ್ ಎಷ್ಟಿದೆ ಅದನ್ನು ನಾವು ಮಾಡ್ಕೋಬೋದು. ಮತ್ತು ಎಸೆಟ್ಸ್ ಅದಾವ. ಇಲ್ಲಿ ನಾವು ಇಂಡಿಯನ್ ವಾಯ್ಸ್ ನಾವು ಇಂಡಿಯನ್ ಅಂತ ಕ್ಲಿಕ್ ಮಾಡ್ತೀನಿ. ಇಂಡಿಯನ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಅರ್ಜುನ್ ಇದೆ, ಮೀರಾ ಇದೆ, ವೇಡಾ ಇದೆ. ಇಲ್ಲಿ ನಾವು ಏನು ಇದಕ್ಕೆ ನಾವು ಸ್ಯಾಂಪಲ್ ಕೇಳಬಹುದು. ನಾನು ಮೊದಲು ಸ್ಯಾಂಪಲ್ ನಿಮಗೆ ಕೇಳಿಸ್ತೀನಿ. For 2 days and nights Buck never left camp. Never let Thornton out of his. ಓಕೆ, ಇದು ಇಂಡಿಯನ್ ವಾಯ್ಸ್ಗಳು. ಇದು ಯಾವುದೇ ನಮ್ಮದು ಇಂಡಿಯನ್ ಟೆಕ್ಸ್ಟ್, ಹಿಂದಿ ಆಗಲಿ, ಬಂಗಾಲಿ ಆಗಲಿ, ಕನ್ನಡ ಆಗಲಿ, ಇದಕ್ಕೆ ನಾವು ಟೆಕ್ಸ್ಟ್ ಟು ಸ್ಪೀಚ್ ಮಾಡಲಿಕ್ಕೆ ಸಿದ್ಧ. ಆದರೆ ನಾನು ಕನ್ನಡದಲ್ಲಿ ಇವತ್ತು ಫಸ್ಟ್ ಟೈಮ್ ನಾನು ಇದಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಿ. ಕನ್ನಡದಲ್ಲಿ ಇದು ಎಕ್ಸ್ಪೆರಿಮೆಂಟ್ ಇದು ಈ ವೆಬ್ಸೈಟ್ನಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ .ai ವೆಬ್ಸೈಟ್ದಲ್ಲಿ ನಮಗೆ ಕನ್ನಡದಲ್ಲಿ ಒಂದು ಟೆಕ್ಸ್ಟ್ ಟು ಸ್ಪೀಚ್ ಒಂದು ಇಲ್ಲಿ ಸಾಫ್ಟ್ವೇರ್ ಸಿಕ್ತಂದ್ರೆ ನಮ್ಮ ಕನ್ನಡ ಮಂದಿಗೆ ಭಾಳಷ್ಟು ಈಸಿ ಆಕೈತಿ. ಇಲ್ಲಿ ಭಾಳಷ್ಟು ವಾಯ್ಸ್ಗಳು ಅದಾವ. The Yeehats were dancing about the wreckage of the Spruce Bow Lodge. As Buck slid along with the obscureness of a gliding
pivoting on his hind legs and snapping and gashing. Night came on, and a full moon rose high over the trees into the sky, lighting the land till it For 2 days and nights, Buck never left camp. The wolf was suspicious and afraid, for Buck made 3 For 2 days and nights, Buck never left camp, never let Thornton out of his sight. Followed him On the opposite slope of the watershed, they came down into a for 2 days and ನನಗೆ ಇದು ಅರ್ಜುನ್ದ ವಾಯ್ಸು ಇಲ್ಲಿ ನನಗೆ ಸರಿಯಾಗಿ ಅನಿಸ್ತಾ ಇದೆ. ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಇದಕ್ಕೆ ನಾನು ಕ್ಲಿಕ್ ಮಾಡಿ ಕೆಳಗಡೆ ಇದು ನಮ್ಮದು ಯಾವುದೇ ವಾಯ್ಸದ ಒಂದು ಸ್ಪೀಡನ್ನು ನಾವು ಇಲ್ಲಿ ಜಾಸ್ತಿ ಕಡಿಮೆ ಮಾಡ್ಬೋದು. ನಾನು ಇದಕ್ಕೆ ನಾರ್ಮಲ್ನಲ್ಲೇ ಇಡ್ತೀನಿ. ಮತ್ತು ಇದರದ ಕ್ವಾಲಿಟಿ ಸೆಲೆಕ್ಟ್ ಕ್ವಾಲಿಟಿ ಅಂತಂದರೆ HD ಕ್ವಾಲಿಟಿ ಮತ್ತು ಹೈ ಕ್ವಾಲಿಟಿ ನಾನು ಹೈ ಕ್ವಾಲಿಟಿಗೆ ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಇದಕ್ಕೆ ನಾನು ಕ್ರಿಯೇಟ್ ಸ್ಪೀಚ್ ಎತ್ತಿದೆಯಲ್ಲ ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಕ್ರಿಯೇಟ್ ಸ್ಪೀಚ್ಗೆ ನಾವು ಕ್ಲಿಕ್ ಮಾಡಿದಾಗ ಇದು ಕೆಲವೇ ಕ್ಷಣದಲ್ಲಿ ನಮ್ಮದು ಈ ವರ್ಡ್ಸ್ ಏನು ನಾವು ಇಲ್ಲಿ ಮೇಲ್ಗಡೆ ಹಾಕ್ಯವಲ್ಲ ಇದಕ್ಕೆ ವಾಯ್ಸ್ನಲ್ಲಿ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಇಲ್ಲಿ ಗೋ ಟು ಹಿಸ್ಟ್ರಿ ಅಂತ ಇದೆಯಲ್ಲ ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಗೋ ಟು ಹಿಸ್ಟ್ರಿಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ವಾಯ್ಸ್ ಜನರೇಟ್ ಆಗಿ ಬರ್ತೈತಿ. ಈ ವಾಯ್ಸ್ಗೆ ನಾವು ನಿಮಗೆ ಕೇಳಿಸ್ತಾ ಇದ್ದೀನಿ. ಈಗ ನೋಡ್ರಿ, ಕೇಳ್ರಿ, ಆನಂದ ಪಡ್ರಿ. ನೀವು ಟೆಕ್ಸ್ಟ್ ಟು ಸ್ಪೀಚ್ ಯಾವುದೇ ಒಂದು ಕಥೆಯದ ಒಂದು ಚಾನಲ್ ಮಾಡಬೇಕಾದ್ರೆ, ಯಾವುದೇ ಒಂದು ಸ್ಟೋರಿ ಚಾನಲ್ ಮಾಡಬೇಕಾದ್ರೆ ಈ ಥರ ನೀವು ಮಾಡ್ಕೋಬೋದು. ಮೊದಲು ಇದು ಕೇಳೋಣ. ಆಧ್ಯಾತ್ಮಿಕ ಶಕ್ತಿಗಳು ಯಾವಾಗಲೂ ನಮ್ಮ ಸುತ್ತಲೂ ಇರುತ್ತವೆ. ಕೆಲವೊಮ್ಮೆ ಅವರು ನಮಗೆ ನೇರವಾಗಿ ಗೋಚರಿಸುವುದಿಲ್ಲ, ಆದರೆ ನಾವು ಅವರ ಉಪಸ್ಥಿತಿಯನ್ನು ಅನುಭವಿಸಬಹುದು. ಆ ಕಬ್ಡೆಯು ಹರಿಯ ಮಹಲಿನ ಕುರಿತಾಗಿದೆ. ಇದರಲ್ಲಿ ಪ್ರೇರ ಶಕ್ತಿಗಳು ಮತ್ತು ಆದರ್ಶಿ ರಹಸ್ಯಗಳನ್ನು ಮರೆಮಾಡಲಾಗಿದೆ. ಸೊ ಈ ಥರ ನಮಗೆ ಈ ವಾಯ್ಸ್ ಕೂಡ ಬಂದಿದೆ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆ. ಡೌನ್ಲೋಡ್ಗೆ ನಾವು ಕ್ಲಿಕ್ ಮಾಡೋಣ. ಡೌನ್ಲೋಡ್ಗೆ ಆಧ್ಯಾತ್ಮಿಕ ಶಕ್ತಿಗಳು ಯಾವಾಗಲೂ ಓಕೆ ಇದಕ್ಕೆ ನಾವು ಇಲ್ಲಿ ಡೌನ್ಲೋಡ್ ಮಾಡೋಣ. ಇಲ್ಲಿ ಡೌನ್ಲೋಡ್ ಮಾಡಿದೆ. ಈ ಫೈಲ್ ನಮಗೆ ಇಲ್ಲಿ ಡೌನ್ಲೋಡ್ ಆಗಿ ಬಂತು. ವಾವ್ ಈ ಥರ ನೀವು ಟೆಕ್ಸ್ಟ್ ಟು ಸ್ಪೀಚ್ ವಾಯ್ಸನ್ನು ನೀವು ಜನ್ರೇಟ್ ಮಾಡ್ಬೋದು. ಜನ್ರೇಟ್ ಮಾಡಿ ವಿಡಿಯೋ ಮಾಡ್ಬೋದು. ಆದರೆ ನನಗೆ ಕನ್ನಡದಲ್ಲಿ ಇಷ್ಟು ಸರಿಯಾಗಿ ಉಚ್ಚಾರಣೆಗಳು ಇದು ಶಬ್ದಗಳ ಉಚ್ಚಾರಣೆಗಳು ಇದು ಮಾಡಿಲ್ಲ. ಅದಕ್ಕಾಗಿ ಇದಕ್ಕೆ ನೀವು ಏನು ಮಾಡ್ತೀರಾ ನೋಡಿ. ನಿಮ್ಮ ಸ್ವಂತ ವಾಯ್ಸ್ ಯೂಸ್ ಮಾಡಿದರೆ ಭಾಳ ಚಲೋ. ಆದರೆ ಟೆಕ್ಸ್ಟ್ ಟು ಸ್ಪೀಚ್ ಅನ್ಲಿಮಿಟೆಡ್ ವಾಯ್ಸ್ ಜನ್ರೇಟ್ ಮಾಡುವ ಇದು ಒಂದು ಟೆಕ್ಸ್ಟ್ ಟು ಸ್ಪೀಚ್ ಓಪನ್ AI ಇದರಿಂದ ಬೇಕಾದರೂ ನೀವು ಲಾಭ ಪಡಿಬೋದು. ಮತ್ತು ಇದೇ ಸ್ಪೀಚ್ ಟೆಕ್ಸ್ಟ್ ಟು ಸ್ಪೀಚ್ ವಾಯ್ಸ್ಗೆ ನಾವು ಏನು ಮಾಡೋಣ, ಏನಾದರೂ ಇದಕ್ಕೆ ಎಡಿಟ್ ಮಾಡೋಣ. ಎಡಿಟ್ ಮಾಡಲಿಕ್ಕೆ ನಾನು ಔಡಾಸಿಟಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇರೆ ಯಾವುದಾದ್ರೂ ಆಡಿಯೋ ಆ್ಯಪ್ನಲ್ಲಿ ಇದು ಮೊಬೈಲ್ನಿಂದ ಕೂಡ ಮಾಡ್ಬೋದು. ನಾನು ಇಲ್ಲಿ ಬಂದ ಕೇಸಿಂದ ಇಲ್ಲಿ ನಾನು ಡೌನ್ಲೋಡ್ ಸೆಕ್ಷನ್ನಲ್ಲಿ ಹೋಗ್ತೀನಿ. ಡೌನ್ಲೋಡ್ ಸೆಕ್ಷನ್ನಲ್ಲಿ ಹೋದಾಗ ಈ ವಾಯ್ಸ್ ಇದೆ, ಇಲ್ಲಿ ತೊಗೊಂಡು ಬರ್ತೀನಿ. ತೊಗೊಂಡು ಬಂದ ಕೇಸಿಂದ ಇಲ್ಲಿ ಹಾಕ್ತೀನಿ. ಹಾಕಿ ಕೇಸಿಂದ ಇದು ಕೆಲವೊಂದು ಸಲ ಇದು ಒಂದು ಸ್ವಲ್ಪ ಇದು ಎಡಿಟ್ ಮಾಡಬೇಕು. ನಾವು ಎಡಿಟ್ ಮಾಡ್ತೀನಿ. ಇದಕ್ಕೆ ನಾವು ನಡುವಿಂದ ಒಂದು ಸ್ವಲ್ಪ ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡಿ ಕೇಸಿಂದ ಇದಕ್ಕೆ ನಾವು ಒಂದು ಸ್ವಲ್ಪ ಇನ್ಹ್ಯಾನ್ಸ್ ಮಾಡೋಣ. ಇನ್ಹ್ಯಾನ್ಸ್ ಮಾಡಿ ಇದಕ್ಕೆ ಕಂಟ್ರೋಲ್ ಆಲ್ ಮಾಡಿ ಇದಕ್ಕೆ ಎಡಿಟ್ನಲ್ಲಿ ಹೋಗಿ ಇದಕ್ಕೆ ಎಲ್ಲಿದೆಪ್ಪ ಈಕ್ವಲೈಸರ್ಗೆ ಹೋಗಿ ಒಂದು ಸ್ವಲ್ಪ ಟ್ರಬಲ್ ಬೂಸ್ಟ್ ಮಾಡೋಣ. ಆಧ್ಯಾತ್ಮಿಕ ಶಕ್ತಿಗಳು ಯಾವಾಗಲೂ ನಮ್ಮ ಸುತ್ತಲೂ ಇರುತ್ತವೆ. ಓಕೆ ಇದು ಬರೋಬ್ಬರಿದೆ. ಆಮೇಲೆ ಮತ್ತೊಮ್ಮೆ ಇಫೆಕ್ಟ್ನಲ್ಲಿ ಹೋಗ್ತೀನಿ. ಈಕ್ವಲೈಸೇಷನ್ನಲ್ಲಿ ಹೋಗ್ತೀನಿ. ಇದು ಒಂದು ಸ್ವಲ್ಪ ಬೇಸ್ ಬೂಸ್ಟ್ ಮಾಡ್ತೀನಿ. ಬೇಸ್ ಬೂಸ್ಟ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಪ್ರಿವ್ಯೂ ನೋಡೋಣ, ಕೇಳೋಣ ಮೊದಲು. ಆಧ್ಯಾತ್ಮಿಕ ಶಕ್ತಿಗಳು ಯಾವಾಗಲೂ ನಮ್ಮ ಸುತ್ತ ವಾವ್ ಓಕೆ ಇದಕ್ಕೂ ಓಕೆ ಮಾಡ್ತೀನಿ. ಈ ಥರ ಅನ್ನೋದಾಯಿತು. ಇದಕ್ಕೆ ಭಾಳ ಇದು ರೆಡ್ ಕಾಣ್ತಾ ಇದೆಯಲ್ಲ, ಇದು ರೆಡ್ ಕಾಣಬಾರ್ದು. ಮೊದಲು ನಾನು ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾರ್ಮಲೈಸ್ ಮಾಡ್ತೀನಿ. ನಾರ್ಮಲೈಸ್ ಮಾಡಿದರೆ ಏನಾಗ್ತೈತೆ ನೋಡೋಣ. ಓಕೆ ಬರೋಬ್ಬರಿ ಆಯ್ತು. ಆಧ್ಯಾತ್ಮಿಕ ಶಕ್ತಿಗಳು ಯಾವಾಗಲೂ ನಮ್ಮ ಸುತ್ತಲೂ ಇರುತ್ತವೆ. ಕೆಲವೊಮ್ಮೆ ಅವರು ನಮಗೆ ನೇರವಾಗಿ ಗೋಚರಿಸುವುದಿಲ್ಲ, ಆದರೆ ನಾವು ಅವರ ಉಪಸ್ಥಿತಿಯನ್ನು ಅನುಭವಿಸಬಹುದು. ಯಾಸ್ ಈ ಥರ ಇದಕ್ಕೆ ಸೇವ್ ಮಾಡಬೇಕಾದ್ರೆ ನಾವು ಇದಕ್ಕೆ ಎಕ್ಸ್ಪೋರ್ಟ್ನಲ್ಲಿ ಹೋಗೋಣ. ಎಕ್ಸ್ಪೋರ್ಟ್ನಲ್ಲಿ ಹೋಗಿ ಟೆಸ್ಟ್ ವಾಯ್ಸ್ ಅಂತ ಇದಕ್ಕೆ ಫೈಲ್ ಸೇವ್ ಮಾಡೋಣ. ನಮ್ಮದು ಓಕೆ ಇಲ್ಲೇ ಡೆಸ್ಕ್ಟಾಪ್ ಮೇಲೆ ಇರಲಿ. ನಾನು ಅದಕ್ಕೆ ಸೇವ್ ಮಾಡಿದೆ. ಆಯಿತು, ಇದು ನಮ್ಮ ಫೈಲಲ್ಲಿ ಸೇವ್ ಆಯಿತು. ಸೊ ಈ ಥರ ನೀವು ಟೆಕ್ಸ್ಟ್ ಟು ಸ್ಪೀಚ್ ವಾಯ್ಸ್ನಿಂದ ನೀವು ಜನ್ರೇಟ್ ಮಾಡಿಕೊಂಡು ವಿಡಿಯೋ ಮಾಡಬಹುದು. ಮತ್ತು ನಿಮ್ಮ ವಾಯ್ಸ್ದ ಒಂದು ಸ್ಯಾಂಪಲ್ ಹಾಕಿ ಇಲ್ಲಿ ನಿಮ್ಮ ವಾಯ್ಸ್ಗೆ ನೀವು ಪದೇ ನಿಮ್ಮ ಯಾವುದೇ ಟೆಕ್ಸ್ಟನ್ನು ಇಲ್ಲಿ ಪೇಸ್ಟ್ ಮಾಡಿಕೊಂಡು ನಿಮ್ಮ ವಾಯ್ಸ್ನಲ್ಲೇ AI ಹೇಳಬೇಕು ಅಂದರೆ ಇಲ್ಲಿ ನಿಮ್ಮ ವಾಯ್ಸನ್ನು ಇಲ್ಲಿ ಕೂಡ ನೀವು ಜನ್ರೇಟ್ ಮಾಡಬಹುದು. ಇಲ್ಲಿ ಕ್ರಿಯೇಟ್ ಎ ನ್ಯೂ ವಾಯ್ಸ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬರೋದಿಲ್ಲ. ಯಾಕಂದರೆ ಇದು ಪೇಡ್ ಸಾಫ್ಟ್ವೇರ್ ಇದೆ. ಇದಕ್ಕೆ ನಿಮ್ಮ ವಾಯ್ಸ್ ಇಲ್ಲಿ ಹಾಕಿ ಇಲ್ಲಿ ಅದರಲ್ಲಿಂದ ನೀವು ದುಡ್ಡು ಅರ್ನಿಂಗ್ ಮಾಡಬೇಕಾದ್ರೆ, ಯಾಕಂದರೆ ದಿನ ಒಂದು ವಿಡಿಯೋ ಮಾಡಬೇಕಾದ್ರೆ ಭಾಳಷ್ಟು ಟೆಕ್ಸ್ಟ್ಗಳು ಇರ್ತಾವೆ, ಶಬ್ದಗಳು ಇರ್ತಾವೆ, ಕತೆ ಇರ್ತೈತಿ. ಅದು ದಿನ ನಿಮಗೆ ಕೂತು ಹೇಳೋದು ಆಗೋದಿಲ್ಲ. ಒಂದು ಸಲ ಇಲ್ಲಿ ನಿಮ್ಮದು ಸ್ಯಾಂಪಲ್ ವಾಯ್ಸ್ ಇಲ್ಲಿ ಹಾಕಿದರೆ ಇಲ್ಲಿ $6
ಪೇ ಮಾಡಬೇಕು. ಒಂದು ಸಲ ನೀವು ಇಲ್ಲಿ ನಿಮ್ಮ ವಾಯ್ಸ್ದ ಸ್ಯಾಂಪಲ್ ಇಲ್ಲಿ ಹಾಕಿದರೆ, ನೀವು ಎಷ್ಟೇ ಶಬ್ದಗಳು ಇಲ್ಲಿ ಹಾಕಿದರೆ ಅದು ನಿಮ್ಮ ವಾಯ್ಸ್ನಲ್ಲೇ ಟೆಕ್ಸ್ಟ್ಗೆ ಸ್ಪೀಚ್ ಮಾಡಿ ಕೊಡುತ್ತೆ, ಅದು ಹೇಳಿಕೊಡುತ್ತೆ. ಅದಕ್ಕೆ ನಾವು ಇಲ್ಲಿ ಪೇ ಮಾಡಬೇಕು. ಇದಕ್ಕೆ ಪ್ರೀಮಿಯಂ ಪ್ಲಾನ್ ಅಂತಾರೆ, $6 ಪರ್ ಮಂತ್ ಇದೆ. ಇದಕ್ಕೆ ಭಾಳಷ್ಟು ಇಲ್ಲಿ ಕೊಟ್ಟಿದ್ದಾರೆ. ಕ್ರಿಯೇಟ್ ಟು ಸ್ಪೀಚ್ ಟು ಟೆಕ್ಸ್ಟ್, ಅನ್ಲಿಮಿಟೆಡ್ ಡಾಕ್ಯುಮೆಂಟ್ ಟು ಸ್ಪೀಚ್, ಕ್ಯಾನ್ ಡೌನ್ಲೋಡ್ ಆಡಿಯೋ ಫೈಲ್, ಕ್ರಿಯೇಟ್ ಮೈ ವಾಯ್ಸ್, ಆಕ್ಸೆಸ್ ಟು ವಾಯ್ಸ್ ಲೈಬ್ರರಿ, ಕ್ರಿಯೇಟ್ ಸಾರ್ಟ್ ಟು ಫ್ರಮ್ ಟೆಕ್ಸ್ಟ್, ನೋ ಆ್ಯಡ್ಸ್ ಮತ್ತು ಅಪ್ ಟು 200 MB ಪರ್ ಡಾಕ್ಯುಮೆಂಟ್ಸ್. ಇಷ್ಟೆಲ್ಲ ನಿಮಗೆ ಇದು ಕೊಟ್ಟಿದ್ದಾರೆ. ಮತ್ತು ಫ್ರೀನಲ್ಲಿ ನೋಡಿರಿ, ಇದು ಕ್ರಿಯೇಟ್ ಸ್ಪೀಚ್ ಫ್ರಮ್ ಟೆಕ್ಸ್ಟ್ ಮತ್ತು ಕ್ಯಾನ್ ಡೌನ್ಲೋಡ್ ಆಡಿಯೋ ಫೈಲ್, ಆಕ್ಸೆಸ್ ಟು ವಾಯ್ಸ್ ಲೈಬ್ರರಿ, ಈ ಥರ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಬರ್ತೀನಿ ನಾನು, ಯಾವುದೇ ಒಂದು ಹಿಂದಿದು ಒಂದು ತೊಗೋತೀನಿ, ಹಿಂದಿ ಒಂದು ಶಬ್ದಗಳು ಇದೇ ಒಂದು ಹಿಂದಿ ತೊಗೋತೀನಿ. ಹಿಂದಿ ತೊಗೊಂಡು ಇಲ್ಲಿ ಹಾಕಿ ಇದಕ್ಕೆ ಕ್ರಿಯೇಟ್ ಮಾಡುವ ಪ್ರಯತ್ನ ಮಾಡ್ತೀನಿ. ಅದು ಹಿಂದಿ ಹೇಗೆ ಬರುತ್ತೆ ನೋಡೋಣ. Buck did not read the newspaper, ಓಕೆ, or he would have known that trouble was brewing, not alone for himself, but ಇಲ್ಲಿ ನಾನು ಟಾಮ್ಗೆ ಸೆಲೆಕ್ಟ್ ಮಾಡಿದೆ. ಅಂದು ಕ್ರಿಯೇಟ್ ಟು ಸ್ಪೀಚ್ಗೆ ಕ್ಲಿಕ್ ಮಾಡ್ತೀನಿ. ಕ್ರಿಯೇಟ್ ಟು ಸ್ಪೀಚ್ಗೆ ಕ್ಲಿಕ್ ಮಾಡಿಕೊಂಡು ನೋಡ್ತೀನಿ ಇಲ್ಲಿ ನಮ್ಮದು ಹಿಂದಿ ಶಬ್ದಗಳು ಹೇಗೆ ನನಗೆ ಇದು ಮಾಡಿಕೊಡುತ್ತೆ. ಇಲ್ಲಿ ನಮ್ಮದು ಟೆಕ್ಸ್ಟ್ ಟು ಸ್ಪೀಚ್ ಇಲ್ಲಿ ಕ್ರಿಯೇಟ್ ಕನ್ವರ್ಟ್ ಆಗ್ತಾ ಇದೆ. ನೋಡೋಣ ಇದು ವಾಯ್ಸ್ ಹೇಗೆ ನಮಗೆ ಕೊಡುತ್ತೆ ಅಂತ. ಸೊ ಫೈನಲಿ ನಮ್ಮದು ವಾಯ್ಸ್ ಇಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಆಗಿ ಬಂದಿದೆ. ಇದಕ್ಕೆ ನಾವು ಮೊದಲು ಕೇಳೋಣ. रूहानी ताकतें हमारे आसपास हमेशा मौजूद रहती हैं. कभी कभी वे हमें सीधे दिखती नहीं, लेकिन उनकी उपस्थिति को हम महसूस कर सकते. ये कहानी एक पुरानी हवेली की है, जिसमें भूतिया ताकतें और अदृश्य रहस्य छुपे हुए. ವಾವ್, ನನಗಂತೂ ಈ ವಾಯ್ಸ್ ಹಿಂದಿಯಲ್ಲಿತ್ತು ಪೂರಕ್ಕೆ ಭಾಳ ಕ್ಲಿಯರ್ ಆಗಿ ಶಬ್ದಗಳ ಉಚ್ಚಾರಣೆ ಭಾಳಷ್ಟು ಈಸಿಯಾಗಿ ಕ್ಲಿಯರಾಗಿ ನಮಗೆ ಇಲ್ಲಿ ಕೇಳಿಸ್ತಾ ಇದೆ. ಸೊ ಈ ಥರ ಈ ಟೂಲ್ದ ನೀವು ಎಕ್ಸ್ಪೆರಿಮೆಂಟ್ ಮಾಡಬಹುದು. ನಿಮಗೆ ಬೇಕಾದರೆ ಇಲ್ಲಿ ಭಾಳಷ್ಟು ನಿಮಗೆ ಸಿಗ್ತಾವ. ಇಲ್ಲಿ ಯಾವುದೇ ಒಂದು ವಾಯ್ಸ್ಗೆ ನೀವು ವಾಯ್ಸ್ ಕ್ಲೋನ್ ಮಾಡಬೇಕಾದ್ರೆ, ನಿಮ್ಮ ವಾಯ್ಸ್ಗಳನ್ನು ಕ್ಲೋನ್ ಮಾಡಬೇಕಾದ್ರೆ ಇಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು. ಪರ್ಚೇಸ್ ಮಾಡ್ಕೇಸಿಂದ ಇದನ್ನು ಯೂಸ್ ಮಾಡಿರಿ. ಪಾರ್ಟ್ ಟೈಮ್ ಜಾಬ್ ಯೂಟ್ಯೂಬ್ ಮೇಲೆ ಕೆಲಸ ಮಾಡಬೇಕಾದ್ರೆ, ಯಾವುದೇ ಒಂದು ಟೆಕ್ಸ್ಟ್ ಟು ಸ್ಪೀಚ್ ನ್ಯೂಸ್ ಆಗಲಿ ಮತ್ತು ಬ್ಲಾಗ್ ವಿಡಿಯೋ ಆಗಲಿ ಮತ್ತು ಯಾವುದೇ ಒಂದು ಎಕ್ಸ್ಪ್ಲನೇಷನ್ ವಿಡಿಯೋ ಆಗಲಿ, ಹಿಸ್ಟ್ರಿ ಚಾನಲ್ ಆಗಲಿ ಮತ್ತು ಯಾವುದೇ ಒಂದು ಸ್ಟೋರಿ ಚಾನಲ್ ಆಗಲಿ, ಇದು ಕ್ರಿಯೇಟ್ ಮಾಡಿ ಇಲ್ಲಿ ನೀವು ತಿಂಗಳಿಗೆ $6 ಅಂದರೆ $648 ಅಂದರೆ $500 ಭಾಳ ದುಡ್ಡಿಲ್ಲ. ತಿಂಗಳಿಗೆ $500 ಕೊಟ್ಟಿಗೆಸಿಂದ ಇದು ಒಂದು ಪ್ಲಾನ್ ಪರ್ಚೇಸ್ ಮಾಡಿಕೊಂಡು ನೀವು ಇದರದ ಸದುಪಯೋಗ ಮಾಡಿಕೊಂಡು ಒಂದು ದೊಡ್ಡ ಚಾನಲ್ ತೆಗೆದುಕೆಸಿಂದ ಅದರಿಂದ ನೀವು ಬೆನಿಫಿಟ್ ತಗೋಬಹುದು. ಸೊ ನೋಡಿದ್ರೆ ಫ್ರೆಂಡ್, ನಾನು ಎಐದ ಒಂದು ಟೆಕ್ಸ್ಟ್ ಟು ಸ್ಪೀಚ್ ವಾಯ್ಸ್ ಹೇಗೆ ಕನ್ವರ್ಟ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಲಿಸಿದ್ದೀನಿ. ಸೊ ಎಐದಲ್ಲಿ ಟೆಕ್ಸ್ಟ್ ಟು ಸ್ಪೀಚ್ ಓಪನ್ ಎಐ ದಿಂದ ನೀವು ಅನ್ಲಿಮಿಟೆಡ್ ವಾಯ್ಸ್ ಜನರೇಟ್ ಮಾಡಿಕೇಶನ್ ನಿಮ್ಮ ಚಾನಲ್ದ ಒಂದು ಕ್ರಿಯೇಟ್ ಮಾಡಬಹುದು. ಮತ್ತು ಇಂಥ ಚಾನಲ್ಗಳು ಮೊನಿಟೈಸ್ನೂ ಆಗ್ತಾವ. ಆದರೆ ಈ ಆಡಿಯೋದಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಬೇಕು. ಆ ಆಡಿಯೋದಲ್ಲಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಏನಿಲ್ಲ, ಅದು ಕಟ್ ಮಾಡಬೇಕು. ನಾನು ಹೇಗೆ ಕಟ್ ಮಾಡೋದು ತೋರಿಸಿದ್ದೀನಿ ನಿಮಗೆ. ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಎನ್ಹೆನ್ಸ್ ಮಾಡಬೇಕು. ಆ ವಾಯ್ಸ್ಗೆ ಒಂದು ಸ್ವಲ್ಪ ಬೇಸ್ ಟ್ರಬಲ್ ಮಾಡಿಕೇಶಿಂದ ಒಂದು ಸ್ವಲ್ಪ ಚೂರು ಒಂದು 5 to 10% ಚೇಂಜಿಂಗ್ ಮಾಡುವ ಪ್ರಯತ್ನ ಮಾಡಿರಿ. ಚೇಂಜಿಂಗ್ ಮಾಡಿ ಪ್ರಯತ್ನ ಮಾಡಿಕೇಶಿಂದ ಅದರಲ್ಲಿಂದ ಗ್ರಾಫಿಕ್ ಇಫೆಕ್ಟ್ಗಳು ಹಾಕಿ ನಿಮ್ಮ ಯಾವುದೇ ಒಂದು ಎಡಿಟರ್ ಆ್ಯಪ್ನಲ್ಲಿ ಹೋಗಿ, ಎಡಿಟರ್ ಸಾಫ್ಟ್ವೇರ್ನಲ್ಲಿ ಹೋಗಿ ಗ್ರಾಫಿಕ್ ಎಡಿಟ್ ಮಾಡಿರಿ. ಮತ್ತು ವಾಯ್ಸ್ಗೆ ಒಂದು ಸ್ವಲ್ಪ ಈಕೋ ಕೊಡ್ರಿ ಮತ್ತು ಡಿಲೇ ಕೊಟ್ಕೇಶಿಂದ ನೀವು ಇಂಥ ವಾಯ್ಸ್ಗಳನ್ನು ನೀವು ಕ್ರಿಯೇಟ್ ಮಾಡಿಕೇಶಿಂದ ನಿಮ್ಮ ಚಾನಲ್ ಮಾನಿಟೈಸ್ ಮಾಡ್ಬೋದು. ಸೊ ಇಂಥದ್ದು ನಿಮ್ಗೆ ಬೆನಿಫಿಟ್ ವಾದಂಥ ವಿಡಿಯೋಗಳು ನಾನು ಭಾಳಷ್ಟು ತರ್ತೀನಿ ಈ ಚಾನಲ್ ಮೇಲೆ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿರಿ. ಮತ್ತು ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.